ಕಳೆದ 2022ರ ಜೂನ್ 13ರಂದು ನಡೆದ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ದಿಶಾ ಸಭೆ 2 ವರ್ಷಗಳ ನಂತರ ಇಂದು ನಡೆಯಿತು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಭೆಯು ಸಹ ಅಧ್ಯಕ್ಷರಾದ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 2 ವರ್ಷಗಳ ಅವಧಿಯಲ್ಲಿ ಕನಿಷ್ಠ 5 ದಿಶಾ ಸಭೆ ನಡೆಯಬೇಕಿತ್ತು. ಆದರೆ ಸಭೆ ನಡೆಯದ ಹಿನ್ನೆಲೆಯಲ್ಲಿ ಜೊತೆಗೆ ಶೀಘ್ರದಲ್ಲೇ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಮನಗಂಡು ಭಾನುವಾರ ರಜೆ ಇದ್ರೂ ಕೂಡ ಈಗ ಸಭೆ ನಡೆಸಲಾಗುತ್ತಿದೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಭೆಯ ಆರಂಭದಲ್ಲಿ ತಿಳಿಸಿದರು. ಸಭೆಗೆ ಶಿಷ್ಟಾಚಾರ ಪ್ರಕಾರ ಸ್ವಾಗತ ಕೋರಲೆಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ಉಪನಾಯಕ ಸುನೀಲ್ ವಲ್ಲಾಪುರೆ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಉಮೇಶ್ ಜಾಧವ್ ದಿಶಾ ಸಭೆ ನಡೆಯುವ ಕುರಿತಾದ ಬ್ಯಾನರ್ ಸಹ ಹಾಕಿಲ್ಲವೆಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. 2 ವರ್ಷದ ಗ್ಯಾಪ್, कम से कम 5 मीटिंग ಆಗಬೇಕಾಗಿತ್ತು. ದಿಶಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಫಂಡ್ ಎಲ್ಲೆಲ್ಲಿ ಬಂದವ, ಯಾವ ಲೆವೆಲ್ ಕೆಲಸ ಆಗ್ಯಾವ, ಎಲ್ಲರೂ ಕಲಿತು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಹೋಗುವಂತ ಮೀಟಿಂಗ್ ಅದ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರಿಗೂ ಆತುರತೆ ಹೋಗ್ಬಾರ್ದಿರಿ. ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರಬೇಕು. ನಾವು ಇವತ್ತು ಆಗ್ಲಿಂದ ನಾಳೆ, ನಾಳೆ ಆಗ್ಲಿಂದ ನಾಳೆ ಪೂರ್ತಿ ಎಲ್ಲ ಸಬ್ಜೆಕ್ಟ್ ಟಚ್ ಆಗುವಂತ ಕೆಲಸ. ಬರೇ ಏನಂತಂದ್ರೆ ಬರೀ ಫಾರ್ಮಾಲಿಟಿಗಾಗಿ ಕೆಲವರು ಬಂದು ಹಾಜರಿ ಕೊಟ್ಟು ಹೋಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ದ ಸ್ಟಾಕ್ ಆಫ್ ಸಿಚುವೇಶನ್, ಡೆವಲಪ್ಮೆಂಟ್ ಏನೇನಾಗ್ಯದ, ಈ ಲಾಸ್ಟ್ ಸ್ಟೇಜ್ ಇನ್ನೊಂದು ತಿಂಗಳು 2 ತಿಂಗಳದಾಗ ಕೋಡ್ ಆಫ್ ಕಂಡಕ್ಟ್ ಬರ್ತದ. ಎಲ್ಲೆಲ್ಲಿ ನಮ್ಮ ಪ್ರಾಬ್ಲಮ್ಗಳು ಸ್ಟಕ್ ಆಗ್ಯಾವ, ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಕೀಮ್ಗಳು, ಜಲ್ ಜೀವನ್ ಮಿಷನ್, ಜಲ್ ಜೀವನ್ ಮಿಷನ್, ನ್ಯಾಷನಲ್ ಹೈವೇಸ್, ರೈಲ್ವೇಸ್, BSNL, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಮೈನ್ ಸೇಫ್ಟಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಇಶ್ಯೂ ಇವತ್ತು ಇದೆ. ಐ ಹ್ಯಾವ್ ಗಿವನ್ ಮೆಸೇಜ್ ಟು ಅವರ್ CEO. ಒಂದು ಡಾಕ್ಯುಮೆಂಟ್ MLA ಗೆದ್ದ ಸ್ಥಳದಲ್ಲಿ ಅವ್ರ ಕೆಲಸಗಳು ಒಂದು ಜಿರಾಕ್ಸ್ ನೀವು ಬೇಕಾದ್ರೆ, ಇಟ್ ಇಸ್ ನಾಟ್ ಅ ಪ್ರೈವೇಟ್ ಹೌಸ್, ಇಟ್ಸ್ ಅ ಗವರ್ಮೆಂಟ್ ವರ್ಕ್. ನಾನು ಎಷ್ಟು ಫೋನ್ ಮೆಸೇಜ್ ಕೊಟ್ಟಿನಿ, ನಾನು ಎಷ್ಟು ಮೆಸೇಜ್ ಕೊಟ್ಟಿದ್ದೆ ಇಲ್ಲ, ಎಷ್ಟು ಹೇಳಿದ್ವಿ ನಾವು CO ಸಾಹೇಬ್ ಹೇಳಿದ್ವಿ. ಅಲ್ಲ ಇದು ಪ್ರೈವೇಟ್ ಆಫೀಸ್ ಅದ ಏನದು ಅಲ್ಲ ಮೇಡಮ್, you would have suspended him. ನಿಮ್ ನಾಲೆಜ್ ಬಂದ್ರೆ you would have not allowed him to stay. He did message code to, he doesn't respond. CPO है उलट ಮಾಡಿ ಅಲ್ಲ CO sir, you have to accept this. How many times I have spoken to you? We have spoken to your secretary Bangalore also. What elected representative new letter ಕೊಡಲಿಲ್ಲ ಅಂದ್ರೆ what is, you should be transparent, open. 2 ದಿವಸ ನಮ್ಮ PN ಆಫೀಸ್ ಮುಂದೆ ಕೂತಿದ್ದಾರೆ. 2 days ಡಾಕ್ಯುಮೆಂಟ್ ಕೊಡಲಿಕ್ಕೆ ಏನಾಗಿದೆ ನಿಮಗೆ? W ಎಷ್ಟೊತ್ತು ಬೇಕು ಕೊಡಕ್ಕೆ? ಮೇಡಮ್ ಪ್ರಾಬ್ಲಮ್ ಆರೇ ಜಾರಿ ಅಂದ್ರೆ ಏನಿದು, ಇದು ಯಾವ ಮೀಟಿಂಗ್ ಅಧಿಕಾರಿಗಳೇ ಬರಂಗಿಲ್ಲ, ಏನ್ ಮಾಡೋದು? ಅದು ವೆರಿ ಇಂಪಾರ್ಟೆಂಟ್. ಇಡೀ ಗುಲ್ಬರ್ಗ 1 ದಿವಸ ಬಂದಾಯ್ತು. ಸಭೆಗೆ ಹಲವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲವೆಂದು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕಾಟಾಚಾರಕ್ಕೆ ಸಭೆ ನಡೆಸಲಾಗುತ್ತಿದೆ, ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡು ಮಾತನಾಡಿ, ನಮ್ಮ ಮತಕ್ಷೇತ್ರದಲ್ಲಿ ರಾತ್ರಿ ಸಾರ್ವಜನಿಕ ಸಭೆಗೆ ಹೋದ್ರೆ PSI ಕರೆದ್ರೂ ಬರುವುದಿಲ್ಲ. ಆದ್ರೆ ಮಾಜಿ ಶಾಸಕರು ಕರೆಯದಿದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ 10 ನಿಮಿಷ ಮೊದಲೇ ಹೋಗಿ ನಿಲ್ತಾರೆ. ಇದೇನಾ ಶಿಷ್ಟಾಚಾರ? ನಮ್ಮ ಮಾತು PDO ಕೇಳುತ್ತಿಲ್ಲ. ಒಟ್ಟಾರೆ ಆಡಳಿತ ಸಂಪೂರ್ಣ ಕುಸಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದನ ಕಳ್ಳತನಗಳು, ಅಂಗಡಿ ಕಳ್ಳತನಗಳು ಭಯಂಕರ ನಡೀತಾ ಇದೆ. ನಿಮ್ಗೆ ಎಸ್ ಬೇಕಾದ ಎವಿಡೆನ್ಸ್ ಕೊಡ್ತಾ ಇದ್ದೀನಿ. ನಿನ್ನೂ ಕೂಡ ಏನು ಮಾಡ್ತಲ್ಲ. ಆ PSI ಮಾಡೋರು ಫೋನ್ ಮಾಡಿದ್ರೆ ಫೋನ್ ಸಹಿತ ರಿಸೀವ್ ಮಾಡೋದಿಲ್ಲ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವರು. ನಾನು ಏನಾರ ಅಲ್ಲಿ ಹೊಂಟನಪ್ಪ ಈ ಕಾರ್ಯಕ್ರಮಕ್ಕೆ ಹೊಂಟಿದ್ದೀನಿ ಫೋನ್ ಮಾಡಿದ್ರೆ ಆ ಕಾರ್ಯಕ್ರಮ ಬರಂಗಿಲ್ಲ. ಮಾಜಿ MLA ಅವ್ರು ಯಾರನ್ನ ಫೋನ್ ಮಾಡಿದ್ರೆ ಆ ಕಾರ್ಯ ಅಡ್ವಾನ್ಸ್ ಹೋಗಿ ನಿಂತಿರ್ತಾರೆ ಕರ್ಕೊಂಡು ಅವ್ರಿಗೆ.
ಅವರು ಕಮಲಾಪುರದವರು ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಚೇಂಜ್ ಆಗಿದ್ದಾರೆ ಸರ್, ಹೊಸ ಸಬ್ ಇನ್ಸ್ಪೆಕ್ಟರ್. ಈಗ ಅದು ರಿಕವರಿ ಅಂತೂ ಆಗ್ತಾ ಇದೆ ಸರ್. 2-3 ಡೇಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಕವರಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ಉಪನಾಯಕರಾದ ಸುನಿಲ್ ವಲ್ಲಾಪುರೆ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಶಾಸಕ ಬಸವರಾಜ್ ಮತ್ತಿಮೂಡ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾಧಿಕಾರಿ ಫೌಜಿಯಾ ತನರುಂ ಸೇರಿದಂತೆ ಜಿಲ್ಲೆಯ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.